ನಿಫಾ ವೈರಸ್ ಇನ್ಫೆಕ್ಷನ್ ಆಗಿರೋ 4 ವ್ಯಕ್ತಿಗಳಲ್ಲಿ 3 ವ್ಯಕ್ತಿಗಳು ಸಾಯುವ ಅಪಾಯವಿದೆ. ಅಷ್ಟು ಡೇಂಜರಸ್ ಈ ನಿಫಾ ವೈರಸ್. ಮತ್ತೆ ಇದಕ್ಕೆ ಟ್ರೀಟ್ಮೆಂಟ್ ಅಥವಾ ವ್ಯಾಕ್ಸಿನೇಷನ್ ಇನ್ನೂ ಇಲ್ಲ. ಕೇವಲ ಪ್ರಿಕಾಷನ್ಸ್ ಅಷ್ಟೇ ತೆಗೆದುಕೊಳ್ಳಬಹುದು. ಪ್ರಿಕಾಷನ್ಸ್ ಏನೆಂದರೆ, ಇನ್ಫೆಕ್ಷನ್ ಬಾವುಳಿಗಳಿಂದ ಮನುಷ್ಯರಿಗೆ ಹರಡುತ್ತದೆ. ಬಾವುಳಿಗಳು ಹಣ್ಣುಗಳನ್ನು ತಿಂದಾಗ ಅದರ ಯೂರಿನ್ ಮತ್ತು ಎಂಜಿಲಿನಲ್ಲಿ ಇರುವ ವೈರಸ್ನಿಂದ ಫ್ರೂಟ್ಸ್ ಕಂಟಾಮಿನೇಟ್ ಆಗುತ್ತೆ. ಆ ಕಂಟಾಮಿನೇಟ್ ಆಗಿರೋ ಫ್ರೂಟ್ಸ್ ನಾವು ತಿನ್ನೋದ್ರಿಂದ ಇನಿಷಿಯಲ್ ಸ್ಟೇಜ್ ನಲ್ಲಿ ವೈರಲ್ ಫೀವರ್ ಸಿಂಪ್ಟಮ್ಸ್ ತರಾನೇ ಇರುತ್ತೆ. ಜ್ವರ, ತಲೆನೋವು, ಕೆಮ್ಮು. ನಿಧಾನವಾಗಿ ಆ ಇನ್ಫೆಕ್ಷನ್ ಬ್ರೈನ್ಗೆ ಹೋಗಿ ಸೀರಿಯಸ್ ಆಗಿ ಜಾಸ್ತಿ ಜನರು ಸಾಯುತ್ತಾರೆ. ಸೊ ಕೆಟ್ಟೋಗಿರೋ ಹಣ್ಣುಗಳನ್ನು ತಿನ್ನಬೇಡಿ. ಫ್ರೂಟ್ಸ್ ನಲ್ಲಿ ಪಕ್ಷಿಗಳು ತಿಂದಿರೋ ಹಣ್ಣು ಅಂತ ದಯವಿಟ್ಟು ತಿನ್ನಕ್ ಹೋಗ್ಬೇಡಿ. ಫ್ರೆಶ್ ಹಣ್ಣುಗಳು ಮಾತ್ರ ಚೆನ್ನಾಗಿ ತೊಳೆದುಕೊಂಡು ತಿನ್ನಬೇಕು. ಬಾವುಳಿಗಳು ಜಾಸ್ತಿ ತಿನ್ನೋ ಹಣ್ಣುಗಳು ಕಂಟಾಮಿನೇಟ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಅವು ಯಾವುವು ಎಂದರೆ ಬಾಳೆಹಣ್ಣು, ಸೀಬೆಹಣ್ಣು ಮತ್ತು ಮಾವಿನ ಹಣ್ಣುಗಳು. ಇವು ತಿನ್ನೋವಾಗ ಹುಷಾರಾಗಿ ಇರಬೇಕು. ಮತ್ತು ಕಲ್ಲು ಕುಡಿಯೋದ್ರಿಂದ ವೈರಸ್ ಇನ್ಫೆಕ್ಷನ್ ರಿಸ್ಕ್ ತುಂಬಾ ಜಾಸ್ತಿ ಇರುತ್ತೆ. ಈ ವೈರಸ್ ಕೋವಿಡ್ ತರ ಆಗುತ್ತೆ ಅಂದ್ರೆ ಇಲ್ಲ. ಕೋವಿಡ್ ಅಷ್ಟು ಫಾಸ್ಟ್ ಆಗಿ ಸ್ಪ್ರೆಡ್ ಆಗಲ್ಲ, ಬಟ್ ಕೋವಿಡ್ ಗಿಂತ ಡೆಡ್ಲಿ. ಸೊ ಸೇಫ್ ಆಗಿ ಇರಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಥವಾ ಸ್ಟೇಟಸ್ ಹಾಕಿ ಇನ್ಫಾರ್ಮೇಶನ್ ಎಲ್ಲರಿಗೂ ತಿಳಿಸಿ.